ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಕೆಂಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆ, ಏನಾಗಬೇಕು, ಏನು ತೊಂದರೆಗಳು ಅನ್ನುವಂಥ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೆಯಿತು. ಆ ಚರ್ಚೆಗೆಲ್ಲ ಸಮಾಧಾನ ಚಿತ್ತರಾಗಿ ಉತ್ತರವನ್ನು ಕೊಡುವುದರ ಜೊತೆಗೆ ನಮ್ಮ ಕರ್ತವ್ಯ ಏನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಸಹಕಾರ ಏನು, ನಮ್ಮ ಸಹಕಾರ ಏನು ಅಂತೇಳಿ ಅಂತ ಪೂರ್ಣ ಪ್ರಮಾಣದೊಳಗೆ ಅತ್ಯಂತ ಆರೋಗ್ಯಕರವಾಗಿ ಮಾತನಾಡಿದಂಥವರು ಕೆಂಗೇರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಎನ್ ರವರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದೊಳಗೆ ಕನ್ನಡ ರಾಜ್ಯೋತ್ಸವ ಒಂದು ದಿನದ ಪೂರ್ಣ ಕಾರ್ಯಕ್ರಮ ನೆರವೇರಿತು. 1 ಗಂಟೆಗಳ ಕಾಲ ಪೊಲೀಸ್ ಸಂವಾದ ನಡೆಯಿತು. ಸಂವಾದದೊಳಗೆ ಆರಂಭದೊಳಗೆ ಜಗದೀಶ್ ರವರು ಮಾತನಾಡಿ, ಪರಿಸ್ಥಿತಿ ಹೇಗಿದೆ, ಸಮಾಜದ ದೃಷ್ಟಿಕೋನಗಳೇನು, CC ಕ್ಯಾಮ್ರಾಗಳನ್ನು ಅಳವಡಿಸುವುದರಿಂದ ಆಗುವ ಉಪಯೋಗ, ಅಳವಡಿಸುವ ವಿಧಾನಗಳು ಹೇಗೆ, ನಾವು ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ, ಎಲ್ಲಿ ಸರಿ ಮಾಡುತ್ತಿದ್ದೇವೆ, ಪೋಷಕರ ಕರ್ತವ್ಯಗಳು ಏನು ಅಂಥೇಳಿ ಆರಂಭದೊಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನದ ನುಡಿಗಳನ್ನು ಆಡಿದ್ರು. ಜಗದೀಶ್ ಅವರು ಏನು ಮಾತಾಡಿದ್ರು ಅನ್ನೋದ್ರ ಮೊದಲು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬೆಂಗಳೂರೇ ಇಷ್ಟು ಚೆನ್ನಾಗಿದೆ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಬಟ್ ಅಚೀವ್ಮೆಂಟ್ ಮಾಡಬೇಕು. ಇವತ್ತು ಗ್ಲೋಬಲ್ ಸಿಟಿಯಾಗಿ ಬೆಂಗಳೂರು ಬೆಳೀತಾ ಇದೆ. ಬೆಂಗಳೂರು ಸಿಟಿ ಯಾಕೆ ಬೆಳೀತಾ ಇದೆ ಅಂದರೆ, ನಾವು ಯಾವುದೇ ಭಾಷೆಯವರು ಬಂದರೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಒಪ್ಕೊಳ್ತೀವಿ, ಗೌರವಯುತವಾಗಿ ಕಾಣ್ತೀವಿ. ಅವ್ನು ಯಾವುದೇ ಕನ್ನಡ ಮಾತಾಡ್ದೇನೆ ಇದ್ರೂ ಕೂಡ ಅವನು ಇದು ಬೆಂಗಳೂರಿನಲ್ಲಿ ಜೀವನ ಕಂಡ್ಕೊಳ್ತಾನೆ, ಬದುಕ್ತಾನೆ, ಅವನು ಸಂಸಾರ ಕಟ್ಕೋತಾನೆ. ಮತ್ತು ಅಷ್ಟೇ ಮಾಡೋದಿಲ್ಲ, ಅವ್ರ ಊರಿನಲ್ಲಿರೋನೆಲ್ಲ ಮತ್ತೆ ಕರ್ಕೊಂಬರ್ತಾನೆ, ಬನ್ನಿ ಇಲ್ಲಿ ಚೆನ್ನಾಗಿದೆ ಬೆಂಗಳೂರು, ಸೆಟ್ಲ್ ಆಗೋಣ ಅಂತ ಅಂದ್ಬಿಟ್ಟು. ಅಂದರೆ ನಾವು ಅಷ್ಟೊಂದು ಸಂವೇದನಾಶೀಲರಾಗಿದ್ದೀವಿ ಮತ್ತು ಅವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಾವು ಒಂದು ರೀತಿ ಎಲ್ಲರನ್ನೂ ಕೂಡ ಅಕ್ಸೆಪ್ಟ್, ಈಗ ಹಾಲಿನ ಬಾಟ್ಲಿನಲ್ಲಿ ಸಕ್ಕರೆ ಹಾಕಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಬೆಲ್ಲ ಹಾಕಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆ ಥರ ಬೆಂಗಳೂರು ಕರ್ನಾಟಕ ಏನಂದ್ರೆ ಒಂದು ಹಾಲಿನ ಬಾಟ್ಲು, ನೀವೇನು ಹಾಕಿದ್ರು ನಾವು ಬಂದು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಅದು ಒಳ್ಳೇದು. ಆ ಒಳ್ಳೇದಕ್ಕೋಸ್ಕರನೇ ನಾವೀಗ ಬೆಂಗಳೂರು ಸಿಟಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ. ಬಟ್ ಏನಂದರೆ, ಬಂದವ್ರಿಗೆ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಹೇಳಿ ಬೆಳೆಸುವಂಥ ಪ್ರಯತ್ನ ಆಗಬೇಕು. ವಿಶೇಷವಾಗಿ ವಚನ ಸಾಹಿತ್ಯ, ಇವತ್ತು ದಾಸ ಸಾಹಿತ್ಯದ ಬಗ್ಗೆ ನಾವು ಜನಗಳಲ್ಲಿ ಅರಿವು ಮೂಡುವಂಥದ್ದು, ಮಕ್ಕಳಲ್ಲಿ ವಿಶೇಷವಾಗಿ ಮಾಡುವಂಥದ್ದು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಷೆ ಸಂಸ್ಕೃತಿ ಬಗ್ಗೆ ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ನಮ್ದು ಆಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಾವು ಪೊಲೀಸರು, ಬೆಂಗಳೂರು ನಗರ ಪೊಲೀಸರು ಜನಗಳ ರಕ್ಷಣೆ ಬಗ್ಗೆ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಕಳೆದ ತಿಂಗಳಷ್ಟೇ ನಮ್ಮ ಗೃಹ ಸಚಿವರು ಒಂದು ಮನೆಗೆ ಪೊಲೀಸಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ರು. ಅದ್ರ ಭಾಗವಾಗಿ ನಾವು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಪ್ರತಿ ಮನೆಗೂ ಕೂಡ ಪೊಲೀಸರು ಹೋಗ್ಬೇಕು. ಅಂದರೆ ನಮ್ಮಲ್ಲಿ ಬೀಟ್ ಸ್ಟಾಫ್ ಅಂತ ಹೇಳಿ ಈಗಾಗಲೇ ಮಾಡ್ಕೊಂಡಿದ್ವಿ. ನಮ್ಮ ಕೆಂಗೇರಿನಲ್ಲಿ ಇವತ್ತು ನಾವು 25 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಇರೋದ್ರಿಂದ ಅರ್ಧ ಕಿಲೋಮೀಟರ್ನ 500 ಮೀಟರ್ಗೆ ಒಬ್ಬೊಬ್ರು ಪೊಲೀಸರನ್ನ ಕೊಟ್ಟು ಪ್ರತಿ ಮನೆಗೂ ಭೇಟಿ ಕೊಡಬೇಕು. ಮನೆಯಲ್ಲಿ ಏನಾರು ಸೇಫ್ಟಿ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದೆಯಾ, ಎಷ್ಟೊಂದು ಜನ ಪೊಲೀಸ್ ಸ್ಟೇಷನ್ಗೆ ಬರೋದೇ ಇಲ್ಲ. ಎಷ್ಟೋ ಸಮಸ್ಯೆಗಳಿದ್ರು, ಪಾಪ ಯಾವುದೋ ಊರಿಂದ ಬಂದು ಒಂದು ಗಾರ್ಮೆಂಟ್ಸ್ ಕೆಲಸಕ್ಕೆ ಒಂದು ಹೆಣ್ಮಗಳು ಸೇರ್ಕೊಂಡಿರ್ತಾಳೆ, ಗಂಡ ಕುಡುಕ, ಮಗಳನ್ನೇನೋ ಸ್ಕೂಲಿಗೆ ಹೈಸ್ಕೂಲಿಗೆ ಕಳಿಸ್ತಾ ಇರ್ತಾನೆ, ಕಾಲೇಜಿಗೆ ಓದಿಸ್ತಾ ಇರ್ತಾರೆ. ಆ ಮಗುಗಲ್ಲೆಲ್ಲೋ ಹೋಗ್ಬೇಕಾದ್ರೆ ಬೇಕ್ರಿನವರು ಯಾರೋ ವೈನ್ ಶಾಪ್ ಮುಂದೆ ತೊಂದರೆ ಕೊಟ್ಟರು ಅಂದರೆ ಆ ಮಗುನ ಸ್ಕೂಲ್ಗೆ ಹೋಗೋದೇ ನಿಲ್ಲಿಸ್ಬಿಡ್ತಾರೆ. ಇನ್ನೂ ಜಾಸ್ತಿ ತರಲೆ ಆಯಿತು ಅಂದರೆ ಅವಳು ಕೂಡ ಗಾರ್ಮೆಂಟ್ಸ್ ಕೆಲಸ ಬಿಟ್ಬಿಟ್ಟು ಮತ್ತೆ ವಾಪಸ್ ಊರಿಗೆ ಹೊಂಟೋಗ್ಬಿಡ್ತಾಳೆ. ಅವ್ರಿಗೆ ಧ್ವನಿನೇ ಇರೋದಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕಾಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇಂಥವ್ರಿಗೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮನೆಗೆ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಇದೆ, ಸೇಫ್ಟಿ ರಿಲೇಟೆಡ್ ಇಶ್ಯೂಸು, ಏನಾದರೂ ಇಶ್ಯೂಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಕೇಳಿ ಅದ್ರ ಗಮನಕ್ಕೆ ತಂದು ಅದಕ್ಕೆ ಸಣ್ಣ ಅವ್ರಿಗೆ, ನಮಗೆ ಅದು ಸಣ್ಣ ವಿಚಾರ ಆಗಿರ್ಬೋದು, ಬಟ್ ಒಂದು ಹೆಣ್ಮಗಳಿಗೆ ಅದು ತುಂಬ ದೊಡ್ಡ ವಿಚಾರ ಇರ್ತದೆ. ನಮ್ಮ ನಿಟ್ಟಿನಲ್ಲಿ ಮನೆ ಪೊಲೀಸಿಂಗ್ನ ಮಾಡಿಕೊಂಡು ಅದ್ರ ಫಲವಾಗಿ ನಾವು ಈ ಗಾಂಧಿನಗರದಲ್ಲಿ ಕೆಲವೊಮ್ಮೆ ಏನೋ ಎಲ್ಲಿ ಇಸ್ಪಿಟ್ ಆಡಿಸ್ತಾ ಇದ್ರು, ಯಾರು ನಿಜವಾಗ್ಲೂ ಡ್ರಗ್ಸ್ನ ಮಾರಾಟ ಮಾಡ್ತಾ ಇದ್ರು, ಈ ಥರದವೆಲ್ಲ ಸುಮಾರು ಪ್ರಕರಣಗಳು ಪತ್ತೆ ಆಯಿತು. ಪ್ರತಿಷ್ಠಿತ ಕಾಲೇಜ್ನಲ್ಲಿ ಬಂದಿರತಕ್ಕಂಥ ಮಕ್ಕಳು ಹಾಸ್ಟೆಲ್ನಲ್ಲಿ ಸೇರ್ಕೊಳ್ದೇನೆ ಹೋಗಿ PG ನಲ್ಲಿ ಸೇರ್ಕೊಂಡಿದ್ರು. ಏನಕ್ಕೆ ಅಂತೇಳಿ ನಾವು ಮನೆ ಪೊಲೀಸಿಂಗ್ ಮಾಡ್ತಾ ಅಲ್ಲಿ PG ಗಳೆಲ್ಲ ಮಾಡಿದ್ರೆ ಯಾವ ರೂಮಲ್ಲಿ ಕುತ್ಕೊಂಡು ಕೇರಳದಿಂದ ಎಲ್ಲೋ ತಗೊಬಂದು ಗಾಂಜಾ ಮಾರ್ತಾ ಇದ್ರು. ಅದು ಮತ್ತೆ ಯಾವ ಕಡೆಗೆ ಅದು ಸಾಗಾಟ ಆಗ್ತಾ ಇತ್ತು, ಆ ನೆಟ್ವರ್ಕ್ನೆಲ್ಲ ಹಿಡಿಲಿಕ್ಕೆ ಸಾಧ್ಯ ಆಯಿತು. ಅಂದರೆ ನಾವು ಬರೀ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡ್ರೆ ಕೆಲಸ ಮಾಡೋದ್ರಾಗೋದಿಲ್ಲ. ನಾವು ಸಮುದಾಯದ ನಡುವೆ ಕೆಲಸ ಮಾಡಿದ್ರೆ, ನಾವು ಮನೆಗಳಿಗೆ ಭೇಟಿ ಕೊಟ್ಟರೆ, ಮತ್ತು ಅವರು ನಮ್ಮನ್ನು ನಂಬಿದ್ರೆ, ನಾವು ಕೊಟ್ಟಂಥ ಮಾಹಿತಿಯನ್ನು, ನಾವು ಕೊಟ್ಟಂಥ ಬಾತ್ಮಿಯನ್ನು ಬೇರೆಯವ್ರಿಗೆ ಯಾರಿಗೂ ಹೇಳಿ ನಮಗೆ ತೊಂದರೆ ಆಗದೇ ಇದ್ದರೆ ಖಂಡಿತ ನಾವು ನಮಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಮುದಾಯ ಮತ್ತು ಪೊಲೀಸು ಇವೆರಡೂ ಕೂಡ ಒಂದಾಗಿ ಕಮ್ಯುನಿಟಿ ಪೊಲೀಸಿಂಗ್ ಆದರೆ ಮಾತ್ರ ಸಾಧ್ಯ ಆಗೋದು. ಪೊಲೀಸವ್ರಿಗೇನು ಮೂರನೇ ಕಣ್ಣಿರೋದಿಲ್ಲ, ಏನೋ ಎಲ್ಲೋ ನಡೆದಿದ್ದನ್ನೆಲ್ಲ ನಮಗೆ ಗೊತ್ತಾಗುತ್ತೆ ಅಂತ.
ಸಾರ್ವಜನಿಕರು ಏನು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನಾವು ವಿಶ್ಲೇಷಣೆ ಮಾಡಿ, ಕೆಲವೊಮ್ಮೆ ಏನಾಗ್ತದೆ 10 ಜನ ಮಾಹಿತಿ ಕೊಟ್ರೆ ಅದ್ರಲ್ಲಿ 5 ವೈಯಕ್ತಿಕವಾಗಿ ಬೇಕು ಅಂತಾನೆ ಕೊಟ್ಟಿರ್ತಾರೆ, ಅವ್ರಿಗೆ ತೊಂದರೆ ಕೊಡ್ಲಿ ಅಂತ ಅಂದ್ಬಿಟ್ಟು. ಬಟ್ 5 ಮಾಹಿತಿ ನಿಜವಾಗ್ಲೂ ಇರ್ತದೆ. ಕೆಲವ್ರು ನಮ್ಗೆ ಆಗೋದಿಲ್ಲ, ಅವ್ನಿಗೇನೋ ಹೇಳ್ತಾನೆ ಸರ್ ಅವ್ನು ಕೋಟ ನೋಟ್ ಮಾರ್ತಾನೆ ನೋಡಿ ಅಂತ ಅಂದ್ಬಿಟ್ಟು, ನಾವು ಅವ್ನು ಕರ್ಕೊಬಂದು ಎಲ್ಲ ಗ್ರಿಲ್ ಮಾಡಿ ನೋಡಿದ್ರೆ ಏನೂ ಇರೋದಿಲ್ಲ. ಬಟ್ ಕೆಲವೊಮ್ಮೆ ಕೊಡ್ತಾರೆ, ಅದು ಜೆನ್ಯೂನ್ ಮಾಹಿತಿ ಇರ್ತದೆ. ಅದನ್ನೆಲ್ಲವೂ ನಾವು ವಿಚಾರಣೆ ಮಾಡಿ ವಿಶ್ಲೇಷಣೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಪೊಲೀಸ್ನವ್ರು ನಾವು ಸಂಬಳ ತಗೊಳ್ತೀವಿ. ಸರ್ಕಾರದವರು ಈಗ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ 15-20 ವರ್ಷದ ಹಿಂದೆ ತುಂಬ ದೊಡ್ಡ ಏರಿಯಾದಲ್ಲಿ ಪೊಲೀಸವ್ರು ಕಡಿಮೆ ಇದ್ರು, ಚಾಲೆಂಜಸ್ ಇತ್ತು. ಬಟ್ ಇವತ್ತು ಸರ್ಕಾರ ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ. ನಮ್ಮಲ್ಲೇ ಒಬ್ಬ ಇನ್ಸ್ಪೆಕ್ಟರ್, ಬರೀ ಲ್ಯಾಂಡ್ ಆರ್ಡರ್ಗೆ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, 10 ಜನ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, 120ಕ್ಕಿಂತಲೂ ಹೆಚ್ಚು ಜನ ಪೊಲೀಸರು ಇದ್ದಾರೆ, 4 ಪೆಟ್ರೋಲಿಂಗ್ ವೆಹಿಕಲ್ ಇದೆ, ಎಮರ್ಜೆನ್ಸಿ ರೆಸ್ಪಾಂಡಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಈಗ ಬಂದಿದೆ. ನೀವು ಯಾರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಯಾರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಎನಿ ಎಮರ್ಜೆನ್ಸಿ ಎಂಟೈರ್ ಇಂಡಿಯಾದಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಆಗಿ ನೀವು ಎಲ್ಲೇ ಇರಿ 112 ಒಂದು ಫೋನ್ ಮಾಡ್ತು ಅಂದರೆ ನೀವು ಇರ್ತಕ್ಕಂಥ ಜಾಗದಲ್ಲಿ 5ರಿಂದ 7 ನಿಮಿಷದೊಳಗಡೆ ನೀವು ಇರ್ತಕ್ಕಂಥ ಜಾಗಕ್ಕೆ ನಮ್ದು ಪೆಟ್ರೋಲಿಂಗ್ ವೆಹಿಕಲ್ ಬರುತ್ತೆ, ಹೊಯ್ಸಳ ವೆಹಿಕಲ್ ಬರುತ್ತೆ. ಏನಾಯ್ತು ಅಂತ ಹೇಳಿ ಕೇಳ್ತಾರೆ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಅದಾದ್ಮೇಲೆ ಅದೇನಾದ್ರು ತುಂಬಾ ಇಂಪಾರ್ಟೆಂಟ್ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಅವರೇ ಫೋನ್ ಮಾಡ್ತಾರೆ. ಸಣ್ಣ ಪುಟ್ಟ ಜಗಳ ಮತ್ತೊಂದು ಇತ್ತು ಅಂತಂದ್ರೆ ನಮ್ಮ ಪೊಲೀಸವರೇ ಅಲ್ಲಿ ಅಟೆಂಡ್ ಮಾಡಿ ಹೋಗ್ತಾರೆ. ಇದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಈ ERS ಸಿಸ್ಟಮ್. ಈಗ ನೀವು ಕೆಂಗೇರಿನಲ್ಲಿ ಇದ್ದೀರಿ, ನಾವು ಕೆಂಗೇರಿ ಸ್ಟೇಷನ್ ಅಂತ ಗೊತ್ತಾಗ್ತದೆ. ನೀವೆಲ್ಲ ತಮಿಳ್ನಾಡಿಗೋ ಆಂಧ್ರಕ್ಕೋ ಮಹಾರಾಷ್ಟ್ರಕ್ಕೋ ಹೋದ್ರೆ ನಾವು ಎಲ್ಲಿದ್ದೀವಿ ಅಂತ ಹೆಂಗ್ ಗೊತ್ತಾಗುತ್ತೆ? 112 ಒಂದು ಫೋನ್ ಮಾಡಿದ್ರೆ ಸಾಕು, ಇಮಿಡಿಯೇಟು ಪೊಲೀಸ್ ರೆಸ್ಪಾನ್ಸ್ ಸಿಗುತ್ತೆ. ತುಂಬ ಪೊಲೀಸಿಂಗ್ ವ್ಯವಸ್ಥೆನಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದ್ದಾವೆ. ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲೇನೋ ಒಂದು ಚೈನ್ ಕಿತ್ಕೊಂಡು ಹೋದ್ರು. ಮೊನ್ನೆ ಮೈಲ್ಸಂದ್ರದಲ್ಲಿ ರಾತ್ರಿ ಹೊತ್ತು ಯಾರೋ ಒಬ್ಬ ಚಾಕುನಲ್ಲಿ ಚುಚ್ಚಿದ, ಇನ್ನೊಂದು 3 ಜನದ ಹತ್ರ ಮೊಬೈಲ್ ಕಿತ್ಕೊಂಡು ಹೋದ. ಅವತ್ತು ನಮ್ಮ DCP ಅವರು ಬಂದರು, ACP ಅವರು ಬಂದರು, ನಾವು ಹೋದೋ, ಎಲ್ಲ ಒಂದು 50 ಜನ ಪೊಲೀಸರು. ಅಲ್ಲಿ ಆಗಿದ್ದು ಒಂದು ಇನ್ಸಿಡೆಂಟು, ಆದರೆ ಅದ್ರದ್ದು ಇಂಪ್ಯಾಕ್ಟ್ ಏನಿದೆ ಆ ಇಡೀ ಊರಿಗೆ ಆಗುತ್ತೆ. ಮೈಲ್ಸಂದ್ರದಲ್ಲಿ ಎಲ್ಲ ಹೋದ್ರು, ಏನಪ್ಪ ಇಷ್ಟೊಂದು ಜನ ಪೊಲೀಸರು ಸೇರ್ಕೊಂಡವ್ರೆ, ಏನೋ ಆಗ್ಬಿಟ್ಟಿದೆ, ಇಲ್ಲಿ ಏನೋ ಆಗ್ಬಿಟ್ಟಿದೆ. ಒಂದು ಆತಂಕದ ವಾತಾವರಣ. ಹಿಂದೆ ಇರಲಿಲ್ಲ ಹಿಂಗೆ, ಒಂದು 10 ವರ್ಷದಿಂದ ಎಲ್ಲ ನಾವು ಚೆನ್ನಾಗಿದ್ದೋ, ಒಂದು ಕಳ್ತನ ಆಗ್ತಿರ್ಲಿಲ್ಲ, ಒಂದು ಸೈಕಲ್ ಹೋಗ್ತಿರ್ಲಿಲ್ಲ, ಈಗೇನಪ್ಪ ದಿನ ಗಲಾಟೆ, ದಿನ ಗೊದ್ದಲ ಅಂತ ಅಂದ್ಬಿಟ್ಟು ಜನಗಳಲ್ಲಿ ಒಂದು ಆತಂಕ ಇರ್ತದೆ. ಅದಾದ 24 ಗಂಟೆ ಒಳಗಡೆ ನಾವು ಎಲ್ಲ ಯಾರು ಮಾಡಿದ್ದು ಆ ಆರೋಪಿತರನ್ನೆಲ್ಲ ಅರೆಸ್ಟ್ ಮಾಡಿದ್ವಿ, ದಸ್ತಗಿರಿ ಮಾಡ್ದೋ, ಅವ್ರು ಯಾರು ಮೊಬೈಲ್ ಕಿತ್ಕೊಂಡು ಹೋಗಿದ್ದು ಅದನ್ನ ಪತ್ತೆ ಮಾಡ್ದೋ, ಬೈಕ್ ಹೋಗಿದ್ದು ಬೈಕ್ ಪತ್ತೆ ಮಾಡ್ದೋ. ಬಟ್ ಆ ಮಾಹಿತಿ ಆ ಹಿಂದಿನ ದಿನ ಯಾರು ಅಷ್ಟು ಸಮುದಾಯ ಇತ್ತು ಆ ಮಾಹಿತಿನೇ ಹೋಗೋದಿಲ್ಲ. ಕಳ್ತನ ಆಗಿದ್ ಮಾತ್ರ ಗೊತ್ತಾಗ್ತದೆ, ಗಲಾಟೆ ಆಗಿದ್ ಮಾತ್ರ ಗೊತ್ತಾಗ್ತದೆ, ನಂತರದ ದಿನಗಳಲ್ಲಿ ಪತ್ತೆ ಆಗಿದ್ದು ಗೊತ್ತಾಗೋದಿಲ್ಲ. ಏನಕ್ಕೆ ಅಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಇರ್ತದೆ. ಪೊಲೀಸ್ ಸ್ಟೇಷನ್ಗೂ ಮತ್ತು ಸಾರ್ವಜನಿಕರ ನಡುವೆ ಒಂದು ಗ್ಯಾಪ್ ಇರುತ್ತದೆ. ಆ ಗ್ಯಾಪನ್ನು ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರನೇ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪೊಲೀಸರು ಪಾಲ್ಗೊಳ್ತೀವಿ ಮತ್ತು ಮನೆ ಪೊಲೀಸಿಂಗ್ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಮತ್ತು ಪ್ರತಿ ಒಂದು ಬೀಟಲ್ಲಿ ಕೂಡ ನಾವು 500ರಿಂದ 1000 ಜನನ ಸೆಲೆಕ್ಟ್ ಮಾಡಿ ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ಮತ್ತು ಎಲ್ಲ ವರ್ಗದಿಂದನೂ ಕೂಡ ಜನಗಳನ್ನ ಆಯ್ಕೆ ಮಾಡಿಕೊಂಡು ಆ ಗ್ರೂಪ್ನಲ್ಲಿ ಹಾಕಿ ಪೊಲೀಸ್ ಸ್ಟೇಷನ್ನು ಮತ್ತು ಪಬ್ಲಿಕ್ ನಡುವೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕು ಅಂದ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಕೂಡ ನಾವು ಹಾಕೊಂಡಿದ್ದೀವಿ. ಆ ಗ್ರೂಪ್ನಲ್ಲಿ ಬರೀ ಸೇಫ್ಟಿ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ. ಯಾವುದೇ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಆಗಲಿ ಅಥವಾ ಬೇರೆ ಇನ್ಯಾವುದೋ ಅನ್ವಾಂಟೆಡ್ ಇಶ್ಯೂಸ್ ಬಗ್ಗೆ ಆಗಲಿ ಅಲ್ಲಿ ಯಾವುದು ಕೂಡ ನಾವು ಡಿಸ್ಕಷನ್ ಮಾಡೋದಿಲ್ಲ. ಸಾರ್ವಜನಿಕ ನಾಗರಿಕ ಸಮಸ್ಯೆಗಳೇನಾದರೂ ಇದ್ದರೆ ಮತ್ತು ಸೇಫ್ಟಿ ರಿಲೇಟೆಡ್ ಇಶ್ಯೂಸ್ ಇದ್ದರೆ ನಾವು ಮಾಡ್ತೀವಿ. ಅದ್ರ ಫಲವಾಗಿ ನಾವು ಈಗಾಗಲೇ ಪಾರ್ಕ್ನಲ್ಲಿ ಸ್ಟ್ರೀಟ್ ಲೈಟ್ ಹಾಕ್ಸೋ ವಿಚಾರವಾಗಿರ್ಬೋದು, ಪಾರ್ಕ್ನಲ್ಲಿ ಏನೋ ಸಣ್ಣ ಪುಟ್ಟ ನ್ಯೂಸೆನ್ಸ್ ಆಗ್ತಾರೆ ಆ ವಿಚಾರಗಳಿರ್ಬೋದು, ಈ ಥರದ ಎಲ್ಲ ಇಶ್ಯೂಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೆಂಗೇರಿನಲ್ಲಿ ಕೂಡ ಸಾರ್ವಜನಿಕ ಸ್ನೇಹಿತರು, ಮುಖಂಡರು ಎಲ್ಲರೂ ಕೂಡ ನಮಗೆ ಸಾಕಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಉದ್ದೇಶ ಅಷ್ಟೇ, ಜನಗಳಿಗೆ ಅನುಕೂಲ ಆಗಬೇಕು. ಪೊಲೀಸರು ಇರೋದು ಕೆಲಸ ಮಾಡ್ತಾರೆ, ನಾವು ಸಂಬಳ ತಗೊಂತೀವಿ, ನೀವು ಕೇಳೋದು ನಿಮ್ಮ ಹಕ್ಕು. ಅದ್ರ ಜೊತೆಗೆ ಏನಂತ ಅಂದರೆ ಉತ್ತಮವಾದ ಒಂದು ಒಡನಾಟ ಇರಬೇಕು. ಬದಲಾವಣೆಗೂ ಸುಧಾರಣೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ನಾವು ಸುಧಾರಣೆ ಕಡೆ ಇರಬೇಕು ಮತ್ತು ಸಕಾರಾತ್ಮಕವಾಗಿರ್ಬೇಕು. ಯಾವುದೂ ಕೂಡ ವೈಯಕ್ತಿಕವಾಗಿ ಯಾರೋ ಒಬ್ರು ಕ್ವಶನ್ ಕೇಳಿದ ಕೂಡಲೇ ನಾವು ಏನಪ್ಪ ಹಿಂಗೆ ಕೇಳ್ತಾರೆ, ಪೊಲೀಸವಾಗಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಏನಿಲ್ಲ. ನೀವೆಲ್ಲ ಸಾಕಷ್ಟು ಸಮಯನ ಸ್ಪೇರ್ ಮಾಡಿ ಇಲ್ಲೆಲ್ಲ ಬಂದು ಕೂತಿದ್ದೀರಾ ಅಂತಂದರೆ ಒಂದು ಕಳಕಳಿ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವು ಕೂಡ ಅದೇ ಭಾವನೆಯಲ್ಲಿ ತಿಳ್ಕೊಳ್ತೀವಿ. ಸುಧಾರಣೆ ಅಂತ ನಾವು ನೀವು ಎಲ್ಲರೂ ಸೇರಿ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಸುಧೀಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ. ಕನ್ನಡ ನಾಡ ನುಡಿ ಸಂಸ್ಕೃತಿನ ಉಳಿಸಿ ಬೆಳೆಸೋದ್ರಲ್ಲಿ ನಾವೆಲ್ಲರೂ ತೊಡಗೋಣ. ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಬೇರೆ ಬೇರೆ ಎಲ್ಲ ವರ್ಗದ ಜನಗಳನ್ನ ನಾವು ಸೇರಿಸಿ ಇದೊಂದೊಂದು ಸಾಂಸ್ಕೃತಿಕ ಹಬ್ಬವಾಗಿ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜಗದೀಶ್ ಅವರು ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ. ಅದು ಆದಮೇಲೆ ಸಾರ್ವಜನಿಕರ ಸಂವಾದ ನಡೀತು.
ಅರ್ಥಪೂರ್ಣವಾಗಿ ಒಬ್ಬೊಬ್ಬರೇ ಪ್ರಶ್ನೆಗಳನ್ನು ಕೇಳ್ತಾ ಹೋದರು. ಆ ಪ್ರಶ್ನೆಗೆ ಇವರು ಸೂಕ್ತವಾದ ಉತ್ತರವನ್ನು ಕೊಡ್ತಾ ಹೋದಾಗ ಎಲ್ಲರೂ ಕೂಡ ಒಂದು ರೀತಿಯ ಸಮಾಧಾನವಾಯಿತು. ಆದರೆ ಸಮಯ ಅಭಾವದಿಂದ ಅನೇಕರು ಮಾತನಾಡಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಕೊರಗು ಅನೇಕರದ್ದು ನಿಜ. ಯಾಕೆ ಅಂತೇಳಿದ್ರೆ ಈ ರೀತಿಯ ಅರ್ಥಪೂರ್ಣ ಸಮಾರಂಭದೊಳಗೆ ಮಾತನಾಡುವವರ ಸಂಖ್ಯೆ ಜಾಸ್ತಿ, ಸಮಾಧಾನವಾಗಿ ಉತ್ತರ ಕೊಡುವಂಥ ಅಧಿಕಾರಿಗಳು ಸಂಖ್ಯೆ ಕಡಿಮೆ. ಅಂತೊಳಗೆ ಜಗದೀಶ್ ಅವರು ಸಮಾಧಾನವಾಗಿ ಒತ್ತಡದ ಮಧ್ಯದಲ್ಲೂ ಕೂಡ ಅತ್ಯಂತ ಹಸನ್ಮುಖಿಗಳಾಗಿ ಉತ್ತರವನ್ನು ಕೊಟ್ಟಂಥದ್ದು. ಸಾರ್ವಜನಿಕರು ಏನೇನು ಪ್ರಶ್ನೆ ಕೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಒಬ್ಬೊಬ್ಬರೇ ಒಂದು ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು ನಡೆಯಿತು, ಅದು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ. ಜವಾಬ್ದಾರಿಗಳು ಇದೆ. ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೆದಿದೆ ಅನ್ನೋದು ನಾವು ನೋಡ್ತಾ ಇರಬೇಕು. ಅಫ್ಕೋರ್ಸ್ ನಾವು ಒಂದು ಸುಳ್ಳು ನಿಮಗೆ ಬಂದು ಏನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ವಾಟ್ ಆರ್ ದ ಕೈಂಡ್ ಆಫ್ ಅವೇರ್ನೆಸ್, ಕೈಂಡ್ಲಿ ಅದ್ರ ಬಗ್ಗೆ ಮಾತಾಡ್ತೀರಾ? ಟು ಸಮ್ ಎಕ್ಸ್ಟೆಂಟ್ ಡಾಕ್ಟ್ರುಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾರೆ ಫ್ರಮ್ ದ ಪೇಷಂಟ್ ಸೈಡ್. ಇದನ್ನು ನಾವು ಯಾವ ಥರದ್ರಲ್ಲಿ ನೋಡ್ತೀವಿ ಅಂದರೆ, ಒಂದು ಹೆರಿಗೆ ಆದಾಗ ತಾಯಿ ಅಥವಾ ಮಗುವಿನ ಸಾವಾದಾಗ ಎಲ್ಲ ಸರಿ ಆಗತ್ತೆ ಅಂತ ಅಲ್ಲ. ಕೆಲವೊಂದು ಸರಿ ಅಚಾನಕ್ಕಾಗಿ ನಾವು ಟ್ರೀಟ್ಮೆಂಟ್ಗೆ ಅಂತ ಅಡ್ಮಿಟ್ ಮಾಡಿದಾಗ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಬಹುದು ಅಥವಾ ಯಾವುದೇ ಅನ್ಸೀನ್ ಆ್ಯಕ್ಟ್ ಆಗಬಹುದು. ಆಗ ಡಾಕ್ಟರ್ ಪ್ರೊಟೆಕ್ಷನ್ಗೆ ಯಾರೂ ಬರೋದಿಲ್ಲ. ಹೋಲ್ ಸಿಸ್ಟಮ್ ಸ್ಟ್ಯಾಂಡ್ ಅಗೇನ್ಸ್ಟ್ ಡಾಕ್ಟರ್. ಈವಂದು ಅಲ್ಲಿ ಪೇಷಂಟದು ಅಥವಾ ಪೇಷಂಟ್ ಪಾರ್ಟಿದು ತಪ್ಪಿರಬಹುದು, ಯಾರದ್ದೇ ತಪ್ಪಿರಬಹುದು, ಅಥವಾ ಸಮಾಜದ ಪ್ರತಿಕೂಲಗಳು ಇರಬಹುದು. ಅಂಥ ಸಂದರ್ಭದಲ್ಲಿ ನಮ್ಮ ನಡೆ ಹೇಗಿರಬೇಕು, ನಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ಕೋವಿಡ್ ಸಂದರ್ಭದಲ್ಲಿ ಯಾರು ಕೂಡ ನಾವೆಲ್ಲರೂ ಗಮನದಲ್ಲಿದೆ, ಯಾರು ಮನೆ ದೇವ್ರು ನೋಡ್ಲಿಕ್ಕಾಗಲಿ ತಿರುಪತಿ ಧರ್ಮಸ್ಥಳಕ್ಕೆ ಹೋಗಲಿಲ್ಲ. ಯಾರು ಒಬ್ರು ಒಳ್ಳೆ ಡಾಕ್ಟ್ರು, ಒಬ್ರು ಒಳ್ಳೆ ನರ್ಸ್ ಪರಿಚಯ ಇದ್ರೆ ಸಾಕಪ್ಪ, ಜೀವ ಉಳಿದ್ರೆ ಎಲ್ಲ ತಿರುಪತಿ ನೋಡ್ಬೋದು, ಧರ್ಮಸ್ಥಳ ನೋಡ್ಬೋದು ಅನ್ನಂಗೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಡಾಕ್ಟ್ರು ಮತ್ತು ನರ್ಸ್ಗಳು 24/7 ಸೊಸೈಟಿಗೆ ಎಷ್ಟೊಂದು ಸರ್ವ್ ಮಾಡಿದ್ರು, ಎಷ್ಟೊಂದು ಜನ ಬದುಕುಳಿದ್ರು ಅನ್ನೋದು ಕೂಡ ನಾವು ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ. ಹೀಗಾಗಿ ವೈದ್ಯರ ಬಗ್ಗೆ ಆಗಿ ನರ್ಸ್ ಬಗ್ಗೆ ತುಂಬ ಒಳ್ಳೆ ಎಲ್ರಿಗೂ ಕೂಡ ಒಪಿನಿಯನ್ ಇದೆ. ಕೆಲವೊಮ್ಮೆ ಈ ಸಂದರ್ಭದಲ್ಲಿ ಈ ಥರ ಆತಂಕಕ್ಕೆ ಒಳಗಾಗಿ ಆ ಥರದ ಇನ್ಸಿಡೆಂಟ್ಗಳಾಗಿದ್ದಾವೆ ಮತ್ತು ಅವ್ರ ಮೇಲೆ ನಾವು ಕ್ರಮಗಳು ಕೂಡ ಕೈಗೊಂಡಿದ್ದೀವಿ. ಎಲ್ಲ ಹಾಸ್ಪಿಟಲ್ಗೂ ಕೂಡ ನಾವು ರೆಗ್ಯುಲರ್ ಆಗಿ ಪೊಲೀಸ್ ಅವ್ರನ್ನ ಕಳಿಸ್ಕೊಡ್ತಾ ಇರ್ತೀವಿ. ಇದೊಂದು ನಿರಂತರವಾದ ಪ್ರಕ್ರಿಯೆ. ನಿಮ್ಮ ಪ್ರೊಟೆಕ್ಷನ್ ಕೊಡೋದು ಕೂಡ ನಮ್ಮ ವಿಶೇಷವಾದ ಜವಾಬ್ದಾರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿದೆ. ಆದರೆ ನಮ್ಮ ಕೆಂಗೇರಿ ಈ ವಿಭಾಗದಲ್ಲಿ ಕೆಲವು ನಡೀತೆ. ಮೊನ್ನೆ ಇತ್ತೀಚೆಗೆ ಒಂದು ಚೈನನ್ನು ಕದ್ದಿದ್ರು, ಜೊತೆಗೆ ಮಾಫಿಯಾ ಅಂತ ಒಂದು ರೆಡಿಯಾಗಿದೆ. ಈಗಾಗಲೇ ಡ್ರಗ್ಸಿನ ಸ್ವಲ್ಪ ಊಹೆಪಾಹೆಗೆ ನಾವು ಕೇಳ್ಪಟ್ಟಿದ್ದೇವೆ. ದಯವಿಟ್ಟು ತಾವು ಅದರ ಕಡೆ ಗಮನ ಹರಿಸಿ ಇವೆರಡನ್ನ ತಡೆ ಮಾಡಿದ್ರೆ ನಮ್ಮ ಬಹಳ ಶುದ್ಧವಾಗುತ್ತೆ. ನಮ್ಮ ಬೆಂಗಳೂರು ನಗರದಲ್ಲಿ ಕೆಂಗೇರಿ ಉಪನಗರದ ವಿಭಾಗ ಬಹಳ ಸೊಗಸಾಗಿ ಬಹಳ ಜನ ಹ್ಯಾಪಿಯಾಗಿರ್ತಾರೆ ಅಂತೇಳಿ ನನ್ನ ಅನಿಸಿಕೆ ಸರ್. ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಡೀತಾ ಇದೆ. ನಾವು ಸ್ವಲ್ಪ CC ಕ್ಯಾಮ್ರಾಗಳನ್ನ ಹೆಚ್ಚು ಎಲ್ಲೆಲ್ಲಿ ಸಾಧ್ಯ, ಈಗ ನಾವು ಬೆಂಗಳೂರು ಸಿಟಿನಲ್ಲಿ ಸುಮಾರು 3,500ಕ್ಕಿಂತಲೂ ಹೆಚ್ಚು CC ಕ್ಯಾಮ್ರಾವನ್ನ ಗೌರ್ಮೆಂಟಿಂದ ಹಾಕ್ಸಿ ನೇತ್ರ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಇಷ್ಟನ್ನು ಕೂಡ ನಮ್ಮ ಕಮಾಂಡ್ ಸೆಂಟರ್ನಲ್ಲಿ, ಕಮಿಷನರ್ ಆಫೀಸಲ್ಲಿ ಇರ್ತಕ್ಕಂಥ ಕಮಾಂಡ್ ಸೆಂಟರ್ನಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಬಟ್ ರಿಕ್ವೈರ್ಮೆಂಟು ಇನ್ನೊಂದು 15,000 ಕ್ಯಾಮ್ರಾ ಹಾಕ್ಸ್ಬೇಕಾಗತ್ತೆ. ಈಗ 3,500 ಕ್ಯಾಮ್ರಾನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವು ಇನ್ನೂ ಪಬ್ಲಿಕ್ಕಿಗೆ ಜಾಸ್ತಿ ಹೇಳಿ ಕ್ಯಾಮ್ರಾಗಳನ್ನ ಹಾಕ್ಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಈಗ ನಾವು ಮೊನ್ನೆ ಈಗ ಒಂದು 5 ವರ್ಷದಿಂದ ನಮ್ಮ ಶಾಸಕರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲೇ ಸುಮಾರು 1 ಕೋಟಿಗೂ ಹೆಚ್ಚು ಖರ್ಚು ಮಾಡಿ BBMP ಫಂಡ್ನಲ್ಲಿ CC ಕ್ಯಾಮ್ರಾ ಹಾಕ್ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಲೈವ್ ಮಾನಿಟರಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿಸಿದ್ರು. 2-3 ವರ್ಷ ಆಯಿತು. ನಂತರ ಮೇಂಟೆನೆನ್ಸ್ ಇಶ್ಯೂಸ್ ಆಯಿತು. ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ? CC ಕ್ಯಾಮ್ರಾಗಳನ್ನ ಸರ್ಕಾರದಿಂದ ಹಾಕ್ಸ್ತೀವಿ, ನಿರ್ವಹಣೆ ಮಾಡೋದು ಅದಕ್ಕೋಸ್ಕರ ನಾವು ಇದ್ರ ಜೊತೆಗೇನೆ ಸರ್ಕಾರ ಹಾಕ್ಸ್ತದೆ, ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ CC ಕ್ಯಾಮ್ರಾಗಳನ್ನ ಹಾಕಿಸ್ಕೊಂಡು ಮೇಂಟೈನ್ ಮಾಡೋ ನಿಟ್ಟಿನಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಕೆಲವೊಂದು ಕಡೆ ಬ್ಲ್ಯಾಕ್ ಸ್ಪಾಟ್ ಇರ್ತದೆ, ಕೆಲವೊಂದು ಕಡೆ ಅದೇನು ಒಂದು ಫುಟ್ಪಾತ್ ಅಂತಂದ್ರೆ 3-4 ಜನ ಸರಾಗವಾಗಿ ಲೈನ್ ಆಗಿ ಹೋಗುವಂಥದ್ದು ಇರಬೇಕು. ಇಲ್ಲೇನಾಗುತ್ತೆ, ಒಂದು ಮನುಷ್ಯ ಹೋಗಕ್ಕೆ ಆಗೋದೇ ಇಲ್ಲ. ಏಕೆಂದ್ರೆ ಅವ್ರ ವ್ಯಾಪಾರ, ಅವ್ರ ವಹಿವಾಟು ಫುಲ್ ಅಕ್ವೈರ್ ಆಗುತ್ತೆ. ಇದನ್ನ ಯಾರು ಕೇಳೋರಿಲ್ವಾ? ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಏನ್ ಮಾಡೋದು? ಈಗ ನಾನೇ ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಫುಟ್ಪಾತ್ ಮೇಲೆ ಹೋಗ್ತೀವಿ, ಕೆಲವೊಂದು ಅಂಗಡಿಗಳು ಬಂದಾಗ ಅಲ್ಲಿ ಅಕ್ವೈರ್ ಆಗಿರುತ್ತೆ. ಮತ್ತೆ ರೋಡಿಗೆ ಬರ್ತೀವಿ, ರೋಡಿಗೆ ಬಂದಾಗ ಮೊಮ್ಮಗನ ಓಡೋದಾಗ ನಾವು ಓಡೋಗೋ ಏಜ್ ಎಲ್ಲ ನಮಗೆ ಓಡೋಕ್ಕಾಗಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಅವಾಗ ನಾವು ಯಾರು ಕಂಪ್ಲೇಂಟ್ ಮಾಡಬೇಕು? BBMPಗ, ಪೊಲೀಸ್ ಸ್ಟೇಷನ್ಗ? ಇದಕ್ಕೆ ಸಲಹೆ ಏನು ತಮ್ಮಲ್ಲಿ? ಏನಂದರೆ BBMP ಅವರು ಫುಟ್ಪಾತ್ ಎಂಕ್ರೋಚ್ಮೆಂಟ್ನ ಎಲ್ಲ ಕ್ಲಿಯರ್ ಮಾಡಿಸ್ತಾರೆ, ಪೊಲೀಸರು ಕೂಡ ಅದ್ರ ನಿರ್ವಹಣೆ ಮಾಡ್ತಾರೆ. ಏನಾಗಿದೆ, ಕೆಲವರು
ಅಲ್ಲಿ ಮುಂದೆ ಇಟ್ಕೊಂಡು ಆ ಅಂಗಡಿಯವರು ಏನಿರ್ತಾರೆ ಅವ್ರಿಗೂ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ ಇರಬೇಕು. ಪೊಲೀಸರು ಬಂದಾಗ ತೆಗಿತಾರೆ, BBMP ಅವ್ರು ಬಂದಾಗ ತೆಗಿತಾರೆ, ಅಥವಾ ಅಲ್ಲಿ ಲೋಕಲಲ್ಲಿ ಯಾರಾದರೂ ರೆಸಿಡೆಂಟ್ಸು ಲೀಡರ್ ಇದ್ದಾಗ ತೆಗಿತಾರೆ. ಮಿಕ್ಕಿ ಟೈಮಲ್ಲಿ ಬಂದು ಅದೆಲ್ಲ ಆ್ಯಡ್ ಹಾಕೊಳ್ಳೋದು, ಬೋರ್ಡ್ ಹಾಕೊಳ್ಳೋದು ಮತ್ತೆ ಎಲ್ಲ ಈ ಥರ ಎಂಕ್ರೋಚ್ಮೆಂಟ್ ಆಗ್ತಾ ಇದೆ. ಖಂಡಿತ ನಾವು ನೀವು ಎಲ್ಲರೂ ಸೇರ್ಕೊಂಡು ಅದನ್ನು ತೆರವು ಮಾಡುವಂಥ ಕಾರ್ಯನ ಮಾಡೋಣ. ಆಮೇಲೆ ಆದರೆ ರಾತ್ರಿ ಟೈಮಲ್ಲಿ ಅದೇ ಪಾರ್ಕ್ಗಳು ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗ್ತಾ ಇದ್ದಾವೆ. ರಾತ್ರಿ 10 ಗಂಟೆ ಆಗ್ತಿದ್ದಂಗೆ ಬೀಗ ಹಾಕ್ಬೇಕು, ಅವು ಲೈಟ್ ಆಫ್ ಮಾಡಬೇಕು, ಮತ್ತು ಬೆಳಗ್ಗೆ 5 ಗಂಟೆಗೆ ಲೈಟ್ ಆನ್ ಮಾಡಿ ಗೇಟ್ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಈಗಿನ ಇದರಲ್ಲಿ ಅದು ಏನು ತುಂಬ ಅಧೋಗತಿಯಲ್ಲಿದೆ ಪರಿಸ್ಥಿತಿ. ಅದನ್ನು ಸ್ವಲ್ಪ ಆರಕ್ಷಣೆ ಅವರು ಅದಕ್ಕೆ ಸ್ವಲ್ಪ ನೀವು ಖಂಡಿತ ವಿಚಾರ ಮಾಡಿ ಅದನ್ನು ತಡೆ ಮಾಡಬೇಕು. ಮೊದಲು ಅದನ್ನು ಓಪನ್ ಮಾಡಿ ಇಡ್ತಿದ್ರಲ್ಲ, ಅದು ಬೇಡ. ಗೇಟ್ ಕ್ಲೋಸ್ ಆಗಿ ಲೈಟ್ ಆಫ್ ಆದರೆ ತುಂಬ ಒಳ್ಳೆಯದು, ಅನೈತಿಕ ಚಟುವಟಿಕೆಯನ್ನು ತಡೀಬಹುದು ಅಂತೇಳಿ ಅದ್ರ ಜೊತೆಗೆ ಲಕ್ಷಾಂತರ ರೂಪಾಯಿ ಎಲೆಕ್ಟ್ರಿಸಿಟಿ ಏನು ಖರ್ಚಾಗ್ತದೆ, ರಾತ್ರಿ ಎಲ್ಲ ಲೈಟ್ ಆನ್ ಮಾಡಿ ಪಾರ್ಕ್ಗಳಲ್ಲಿ ವೇಸ್ಟ್ ಆಗ್ತಾಯಿದೆ, ಅದನ್ನು ಉಳಿಸ್ಬೋದು. ಮತ್ತು ಇದು ಅನೈತಿಕ ಚಟುವಟಿಕೆಯನ್ನು ತಡಿಬಹುದು. ಇದೆರಡನ್ನ ನೀವು ದಯವಿಟ್ಟು ಗಮನಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಕೆಂಗೇರಿ ಉಪನಗರ ಮತ್ತು ಯಲಹಂಕ ಉಪನಗರದಲ್ಲಿರ್ತಕ್ಕಂಥ ಪಾರ್ಕ್ಗಳು ಎಷ್ಟು ಅದ್ಭುತವಾಗಿದ್ದಾವೆ ಅಂದರೆ, ಅದು ಬಿಟ್ಟರೆ ಜಯನಗರದಲ್ಲಿ ಇಷ್ಟು ಉತ್ತಮವಾದ ತುಂಬ ಒಳ್ಳೆ ಸುವ್ಯವಸ್ಥಿತವಾದ ಒಂದು ಪಾರ್ಕ್ ಇದೆ. ನಿರ್ವಹಣೆಯಲ್ಲಿ ನಿಮ್ಮೆಲ್ಲರೂ ಜವಾಬ್ದಾರಿನೂ ಇರ್ತದೆ. ಸರ್ಕಾರದವರು ಮಾಡ್ತಾರೆ, ನಾವು ಮಾಡ್ತಾರೆ. ಸರ್ಕಾರದವ್ರು ಸ್ಟ್ರೀಟ್ ಲೈಟ್ ಹಾಕಿರ್ತಾರೆ, ಕಲ್ ತಗೊಂಡು ನೋಡಿದ್ರೆ ನಮ್ಮನೆ ದೊಡ್ಡದಿಲ್ಲ ಅನ್ನೋ ಮನೋಭಾವ ನಮ್ಮೆಲ್ಲರದು ಇದೆ. CC ಕ್ಯಾಮ್ರಾ ಹಾಕ್ಸ್ತಾರೆ. ನಮ್ಮನೆ ಲೈಟ್ಗೆ ಯಾರು ಕಲ್ಲು ಹೊಡೆದ್ರೆ ನಾವು ಸುಮ್ಮನೆ ಇರ್ತೀವ? ನಮ್ಮನೆ ಕ್ಯಾಮ್ರಾಗಳಿಗೆ ಯಾರು ಕಲ್ಲು ಹೊಡೆದ್ರೆ ಸುಮ್ಮನೆ ಇರ್ತೀವ? ಆ ರೀತಿಯ ಕನ್ಸರ್ನ್ ನಾವು ಸರ್ಕಾರದಿಂದ. ನಾನು ಈ ಖಾದಿ ಮಾಡದೇ ಇರೋಂಥ ಕೆಲಸಗಳು ಕಾಕಿ ಮಾಡಬಾರ್ದಾ ಅನ್ನೋದೊಂದು ಪ್ರಶ್ನೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ಲೈವ್ ಎಕ್ಸಾಂಪಲ್ ತಮ್ಮ ಕೊಡ್ತಾ ಇರೋವಂಥದ್ದು ಈಗ ರಸ್ತೆಗಳು ವಿಚಾರವಾಗಿ ಸರ್, ನಿಮ್ಮ ಕೌಂಟರ್ ಪಾರ್ಟ್ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಈ ಮೈಸೂರು ರೋಡ್ ವಿಚಾರವಾಗಿರ್ಬೋದು, ಕೆಂಗೇರಿ ಉಪನಗರ ರಸ್ತೆಗಳ ವಿಚಾರವಾಗಿ ಆಗಿರ್ಬೋದು, ಈ ವೀಕೆಂಡ್ಗಳಲ್ಲಿ ಮತ್ತು ಪೀಕ್ ಅವರ್ಸ್ಗಳಲ್ಲಿ ಪ್ರತಿದಿನ ನಿಮ್ಮ ಕೌಂಟರ್ ಪಾರ್ಟ್ಸ್ ಅಂದರೆ ನಿಮ್ಮ ಟ್ರಾಫಿಕ್ ಪೊಲೀಸ್ ಅವರು ಪಡುವಂಥ ವ್ಯತ್ಯೆಗಳನ್ನ ನಾವು ನೋಡಿ ನಮಗೆ ಬೇಜಾರಾಗ್ತದೆ. ಆ ಧೂಳಲ್ಲಿ, ಆ ಕಿತ್ತೋಗಿರೋ ರಸ್ತೆಗಳಲ್ಲಿ, ಆಮೇಲೆ ಆ ಟ್ರಾಫಿಕ್ಗಳು ಒಂದು ಪ್ರೊಸೀಡಿಂಗ್ಸ್ ಆಗ್ತಾ ಇದೆ. ನಮ್ಮ ಸೇಫ್ಟಿ ರಿಲೇಟೆಡ್, ಪೊಲೀಸ್ ಸ್ಟೇಷನ್ ರಿಲೇಟೆಡ್ ಆದರೆ ನಾವು ಅಟೆಂಡ್ ಮಾಡ್ತೀವಿ. ನೀವು BBMP ಬಗ್ಗೆ, ಸ್ಟ್ರೀಟ್ ಲೈಟು, ಪಾರ್ಕಿಂಗ್ದು ಏನೇನು ಇಶ್ಯೂಸ್ ಇಲ್ಲಿ ರೈಸ್ ಆಗ್ತಾ ಇದೆ ಅದೆಲ್ಲ ಪ್ರೊಸೀಡಿಂಗ್ಸ್ ಇವತ್ತಾಗಿ ನಾಳೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಲೆಟರ್ ಹೋಗುತ್ತೆ. ನಾವು ಪ್ರತಿ ಮೀಟಿಂಗ್ ಏನು ಮಾಡ್ತೀವಿ ಆ ಪ್ರತಿ ಮೀಟಿಂಗಲ್ಲೂ ಕೂಡ ಏನು ಪ್ರಸ್ತಾಪ ಆಯಿತು ಅನ್ನೋದ್ರ ಬಗ್ಗೆ ಒಂದು ಪ್ರೊಸೀಡಿಂಗ್ಸ್ ಆಗುತ್ತೆ ಮತ್ತು ಸಂಬಂಧಪಟ್ಟ ಇಲಾಖೆಯವ್ರಿಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಮತ್ತು ನಾವುಗಳು ಕಂಡಕ್ಟ್ ಮಾಡೋ ಮೀಟಿಂಗಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನೂ ಕೂಡ ನಮ್ಮ ಜೊತೆನಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಬೇರೆ ಬೇರೆ ನಾಗರಿಕ ಸಮಸ್ಯೆಗಳ ಬಗ್ಗೆ ಎಲ್ಲ ಇಲಾಖೆಗಳನ್ನೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಸಂವಾದದಲ್ಲಿ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸರ್. ಈಗೇನು ಪ್ರಸ್ತಾಪ ಆಗಿದೆ ಅದು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ ಮತ್ತು ಫಾಲೋಅಪ್ ಮಾಡ್ತೀವಿ. ಇದೊಂದಾದರೆ ಇನ್ನೊಂದು ಡ್ರಗ್ಸು ಎಲ್ಲ ಗೊತ್ತಿರುವಂಥ ವಿಷಯನೇ. ನಾವು ಇವತ್ತು ಗಾಂಜಾ ಅದೆಲ್ಲ ಮಾತಾಡ್ತಿಲ್ಲ, ನಾವು ಮಾತಾಡ್ತಿರೋದು ವೈಟ್ನರ್ಸು. ಮಕ್ಕಳು ಇವತ್ತು ಪೆಟ್ರೋಲ್ ಬಟ್ಟೆ ಆಯಿತು, ವೈಟ್ನರ್ಸ್ ಆಯಿತು. ಯಾಕಂದ್ರೆ ವೈಟ್ನರ್ ತುಂಬ ಹೋಗುತ್ತೆ ಎಲ್ಲ ಸ್ಟೇಷನರಿ ಅಂಗಡಿಯಿಂದ. ಏನಕ್ಕೆ ಹೋಗುತ್ತೆ ಅಂದರೆ ಎಜುಕೇಷನಿಗಲ್ಲ, ಅದನ್ನು ಅವರು ಕನ್ಸ್ಯೂಮ್ ಮಾಡಲಿಕ್ಕೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಪಾಪ ಪೇರೆಂಟ್ಸ್ಗೆ ಗೊತ್ತಾಗೋದಿಲ್ಲ, ಈ ಮಕ್ಕಳಿಗೂ ಅದು ಅರಿವಿಲ್ಲ ಅದರಿಂದ ಏನಾಗುತ್ತೆ ಹಾನಿ ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕು ಸರ್, ಇಲ್ಲ ಅಂದರೆ ಯುವಕರು ತುಂಬ ತಪ್ಪು ದಾರಿಗೆ ಹೋಗ್ತಿದ್ರೆ. ಡ್ರಗ್ಸ್ ಜಾಲದ ಬಗ್ಗೆ ಅವರು ಮೇಡಮ್ ಅವ್ರು ಕನ್ಸರ್ನ್ ಇಟ್ಟಿರೋದು. ನಾವೇನಂದರೆ ಡ್ರಗ್ಸ್ ಅಂತ ಅಂದರೆ ಗಾಂಜಾ, ಅಫೀಮು, MDMA ಈ ಥರದ್ರಲ್ಲಿ ಮಾತಾಡ್ತಾ ಇದ್ದೀವಿ. ಬಟ್ಟು ಅದಕ್ಕಿಂತಲೂ ಹೆಚ್ಚಾಗಿ ಮೇಡಮ್ ಅವ್ರು ಹೇಳ್ದಂತೆ ಆಮೇಲೆ ಮೆಡಿಕಲ್ ಶಾಪಲ್ಲಿ ಶೆಡ್ಯೂಲ್ ಡ್ರಗ್ಸ್ ಅಂತ ಕೊಡ್ತಾರೆ. ನೀವು ನೋಡಿರ್ಬೋದು, ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅದ್ರ ಬ್ಯಾಕ್ ಸೈಡಲ್ಲಿ ಮ್ಯಾಕ್ಸಿಮಮ್ ರೆಡ್ ಶೇಡೆಡ್ ಇದಿರ್ತದೆ. ಇಸ್ ಕಾಲ್ಡ್ ಶೆಡ್ಯೂಲ್ ಡ್ರಗ್ಸ್. ಆ ಶೆಡ್ಯೂಲ್ ಡ್ರಗ್ಸ್ನ ಡಾಕ್ಟ್ರುಗಳು ಪ್ರಿಸ್ಕ್ರಿಪ್ಷನ್ ಮಾಡಿ ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗಿ ಮೆಡಿಕಲ್ ಶಾಪಿಗೆ ತೋರಿಸಿದ್ರೆ ಮಾತ್ರ, ಆ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಅದು ಮೆಡಿಸಿನ್ಸ್ ಕೊಡಬೇಕು. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಆ ಡ್ರಗ್ಸ್ ಕೊಡಿ ಅಂತಂದರೆ ಕೊಡೋಂಗಿಲ್ಲ ಅದನ್ನು. ಈಗ ನಾವು ಏನೋ ವಿಕ್ಸ್ ಆ್ಯಕ್ಷನ್ 500 ಮತ್ತೊಂದು ಈ ಥರದ್ದು ನಾರ್ಮಲ್ ಟ್ಯಾಬ್ಲೆಟ್ ಕೇಳಿದಂತೆ ಆ ಶೆಡ್ಯೂಲ್ ಡ್ರಗ್ಸ್ನ ಕೊಡೋಂಗಿಲ್ಲ. ವಿಶೇಷವಾಗಿ ನರ್ವ್ಸ್ ಪ್ರಾಬ್ಲಮ್ ಇದ್ದವರಿಗೆ, ಈ ಪಿಡ್ಸ್ ಬರ್ತದೆ ಅಥವಾ ನರರೋಗ ದೌರ್ಬಲ್ಯ ಇರ್ತದೆ ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗೆ ಕೆಲವು ಶೆಡ್ಯೂಲ್ ಡ್ರಗ್ಸ್ ಕೊಡ್ತಾರೆ. ಆ ಥರದ್ದು ಟ್ಯಾಬ್ಲೆಟ್ಗಳನ್ನ ಕೆಲವು ಮಕ್ಕಳು ಅನಧಿಕೃತವಾಗಿ ತಗೊಂಡು ಮೆಡಿಕಲ್ ಶಾಪಲ್ಲೂ ಕೂಡ ಅದು 20 ರೂಪಾಯಿ ಇದ್ದರೆ 50 ರೂಪಾಯಿ ಕೊಡೋವಂಥದ್ದು. 3-4ನೇ ಮೈನಲ್ಲಿ ಕರ್ಕಶವಾಗಿ ಒಂದು ಬರ್ಲಾಂಗಿಂದ ಹೆಚ್ಚಿಗೆ ಮೋಟ್ರ್ ಬೈಕ್ ಓಡಿಸ್ಕೊಂಡು ಪ್ರತಿ ದಿವಸ ಮಾಡ್ತಿದ್ರು. ಅದರಿಂದ ಏನು ಪ್ರಯೋಜನವೂ ಆಗಲಿಲ್ಲ. ಈಗ 1 ತಿಂಗಳಿಂದ ಅದು ಪ್ರಯೋಜನಕ್ಕೆ ಬಂದಿತ್ತು. ಈಗ ಮತ್ತೆ 3 ದಿವಸದಿಂದ ಮತ್ತೆ ಪ್ರಾರಂಭವಾಗಿದೆ. ಅದನ್ನು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೆಲ್ಲೂ ಸಿಗರೇಟ್ ಸಿಕ್ಕಾಪಟ್ಟೆ ಮಾರ್ತಾರೆ. ಮಕ್ಕಳುಗಳು ಬರ್ತಿರ್ಬೇಕಾದ್ರೆ ನಾವು ಸುಮಾರು ಸರಿ ನೋಡಿದ್ದೀವಿ, ಯಾಕಂದ್ರೆ ನಾವು ಹೇಳೋಕ್ಕಾಗಲ್ಲ ಏನನ್ನು.
ಆ ಥರ ಇದ್ದಾಗ ಮಕ್ಕಳ ಮೇಲೇ ಹೊಗೆ ಬಿಡೋದು ನಾವು ನೋಡಿದ್ದೀವಿ. ಇದನ್ನು ನಾನು ಒಂದ್ಸತಿನೇ ಹೇಳಿದ್ದೆ ಇದ್ರ ಪ್ರಕಾರ, ಅದನ್ನು ಇನ್ನೂ ಯಾರು ಅದನ್ನ ಆ್ಯಕ್ಷನ್ ತಗೊಂಡಿಲ್ಲ. ಥರ ಇಲ್ಲಿಗಲ್ ಆಗಿ ಏನು ಟೊಬ್ಯಾಕೊ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ಅವರು ಕೆಂಗೇರಿನಲ್ಲಿ ಈ ವರ್ಷ ಸುಮಾರು 40ಕ್ಕಿಂತಲೂ ಹೆಚ್ಚು ಪ್ರಕರಣಗಳು FIR ಹಾಕಿದ್ದೀವಿ. ಅವ್ರು ಏನು ಮಾಡ್ತಾರೆ, ನಾವು ಇವಾಗ FIR ಮಾಡಿದ್ರೆ ಒಂದು ವಾರ ಟೀ ಮಾರ್ಕೊಂಡಿರ್ತಾರೆ, ಏನೋ ಬಾಳೆಹಣ್ಣು ಬಿಸ್ಕೆಟು ಮಾರ್ಕೊಂಡಿರ್ತಾರೆ. ಮತ್ತು ಅಲ್ಲಿ ಹೋಗೋದು ಕಡಿಮೆ ಆದ ಕೂಡಲೇ ಮತ್ತೆ ಸಿಗರೇಟ್ ಮಾರಾಟ ಮಾಡ್ಲಿಕ್ಕೆ ಶುರು ಆಯ್ತಾರೆ. ಇನ್ನು ಜಾಸ್ತಿ ಮಾಡಿದ್ರೆ ನಾವು ಸೀನಿಯರ್ ಸಿಟಿಜನ್ನು ಅಥವಾ ನಾವು ಹ್ಯಾಂಡಿಕ್ಯಾಪ್ಟು, ಪೊಲೀಸರು ಏನು ಬೇಕು ಬಂದು ಹರಾಸ್ಮೆಂಟ್ ಮಾಡ್ತೀರಾ, ಈ ಥರದ್ದು ಏನೇನೋ ಹೇಳಿ ಒಟ್ಟು ಪೊಲೀಸರು ಇಂಟೆನ್ಷನಲ್ಲಿ ಇದನ್ನೆಲ್ಲ ಇವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ಬಿಂಬಿಸ್ತಾರೆ. ಹೋಗ್ತಾ ಇದೆ, ತುಂಬ ಟ್ರಾಫಿಕ್ ಇದೆ. ಹಿಂದೆ ಒಂದು ಸತಿ ಈ ವಿಚಾರ ಹೇಳಿದೆ, ಆದರೂ ಏನು ಪ್ರಯೋಜನ ಆಗಲಿಲ್ಲ. ತಾವು ದಯವಿಟ್ಟು ಆ ರಸ್ತೆಯಲ್ಲಿ ಹೋಗುವಂಥ ವೆಹಿಕಲ್ಗಳು ಒಂದು ಹಂಪನ್ನಾಗಲಿ ಒಂದು ಸಿಗ್ನಲನ್ನಾಗಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೆಂಗೇರಿ ರೈಲ್ವೆ ಸ್ಟೇಷನ್ ಮುಂಭಾಗ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ. ಆಟೋದವರು ಬಂದ್ರು ಪಿಕಪ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಅಲ್ಲೇ ಬರ್ತಾರೆ, ಅಲ್ಲೇ ನಿಲ್ಲಿಸ್ತಾರೆ. ಕ್ಯಾಬ್ನವರು ಅಲ್ಲೇ ಬರ್ತಾರೆ, ಅಲ್ಲೇ ನಿಲ್ಲಿಸ್ತಾರೆ. ಯಾರೊಬ್ಬರು ಪೊಲೀಸ್ನವರಾಗಲಿ ಇವತ್ತಿನವರೆಗೂ ಅಲ್ಲಿ ಕಾಣಿಸ್ಕೊಂಡಿದ್ದೇ ಇಲ್ಲ. ಜನಗಳಿಗೆ ಓಡಾಡೋಕ್ಕೂ ಹಿರಿಯರಿಗಾಗಲಿ ಇನ್ನೊಬ್ರು ಸೀನಿಯರ್ ಸಿಟಿಸನ್ಗಾಗಲಿ ಎಲ್ರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಕೆಂಗೇರಿ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ನಡುವೆ ಪ್ರತಿನಿತ್ಯ ಸುಮಾರು 40,000 ರಿಂದ 50,000 ಜನ ಪ್ಯಾಸೆಂಜರ್ಸು ಮೂಮೆಂಟ್ ಆಗ್ತಾ ಇರುತ್ತೆ. ಅಲ್ಲಿ ಸ್ಟ್ರೀಟ್ ಲೈಟು ಇಲ್ಲ, CC ಕ್ಯಾಮ್ರಾನು ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಮೊನ್ನೆ ನಮ್ಮ ರೈಲ್ವೆ SP ಅವರಿಗೆಲ್ಲ ಮಾತಾಡಿಸಿ ಅಲ್ಲಿ ಇದು ಮಾಡಿಸ್ತಾ ಇದೀವಿ ಸರ್, ಸ್ಟ್ರೀಟ್ ಲೈಟ್ ಹಾಕ್ಸ್ತಾ ಇದೀವಿ. ಎದುರುಗಡೆ ಇರ್ತಕ್ಕಂಥ ಹೋಟ್ಲು ಅವ್ರಿಗೂ ಕೂಡ ಕಂಪಲ್ಸರಿ ಹೇಳ್ಬಿಟ್ಟು CC ಕ್ಯಾಮ್ರಾಗಳು ಮಾಡಿಸ್ತಾ ಇದೀವಿ ಸರ್. 7th ಮೈನ್ ಬಂಡೆ ಮಠ ಇದೆಯಲ್ಲ, ಆ ಬಂಡೆ ಮಠ 7th ಮೈನು. ಸೊ ಗಾಂಧಿನಗರದ ಹುಡುಗರು ತುಂಬ ವೀಲಿಂಗ್ ಜಾಸ್ತಿ ಆಗಿದೆ. ರಾತ್ರಿ ನೀವು 8-9 ಗಂಟೆ ಮೇಲೆ ಆಯಿತು ಅಂದರೆ ಫುಲ್ಲು ವೀಲಿಂಗು. ಅವನ್ನ ನಾವು ಕೇಳೋ ಹಾಗೂ ಇಲ್ಲ, ಏನೂ ಇಲ್ಲ. ನಾವು ನೈಟು ಊಟ ಮಾಡಿ ಒಂದು ರೌಂಡು ವಾಕಿಂಗ್ ಹೋಗೋಣ ಏನೋ ಅಂತಂದರೆ ತುಂಬ ವೀಲಿಂಗ್ ಆಗ್ತಾ ಇದೆ. ನಮಗಾಗಲಿ ಆ ಬೀದಿ ನಾಯಿಗಳಿಗೆ ಸಮೇತ ತೊಂದರೆ ಆಗ್ತಾ ಇದೆ. ಸರ್, ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಕ್ಲಬ್ ಇದೆಯಲ್ಲ ಸರ್, ಅಲ್ಲಿಂದ ಹೋಗೋಕ್ಕೆ ಕಷ್ಟ. ಅಲ್ಲಿ ಒಂದು CC ಕ್ಯಾಮ್ರಾ ಹಾಕ್ಬೇಕು ಸರ್. ಅಲ್ಲಿ ಲೈಟೇ ಇರಲ್ಲ ಸರ್. ಹೆಣ್ಮಕ್ಳೆಲ್ಲ ಓಡಾಡೋದು ತುಂಬ ಕಷ್ಟ ಆಗುತ್ತೆ 7 ಗಂಟೆ ಮೇಲೆ. ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ರ ಸರ್ ಎಲ್ಲ 17-18 ಇಯರ್ಸ್ ಹುಡುಗರು 8 ಜನ 9 ಜನ 10 ಜನ ಬರ್ತಾರೆ ಸರ್. ಅವ್ರ ಪೇರೆಂಟ್ಸ್ ಏನಾರ ಕೇಳಕ್ಕೆ ಹೋದ್ರೆ ಜಗಳಕ್ಕೆ ಬರ್ತಾರೆ, ತುಂಬ ಗಲಾಟೆ ಮಾಡ್ತಾರೆ ಸರ್. ಅಲ್ಲಿ ಹೊಸ ಬೈರಳ್ಳಿಲಿ ಅಲ್ಲಿ ಸೈಟ್ ಇದೆ. ಸೊ ಮೇನ್ ರೋಡಲ್ಲಿ ಹಾಸ್ಪಿಟಲ್ ಇದೆ, 24/7 ಇರೋವಂಥ ಹಾಸ್ಪಿಟಲ್ಸು. ಡಾಕ್ಟರ್ಸ್ ಎಲ್ಲ ಉದ್ದಕ್ಕೂ ಕಾರ್ಗಳು ನಿಲ್ಲಿಸಿರ್ತಾರೆ. ರೋಡಲ್ಲಿ ಒಂದು ಲೈಟ್ ಇಲ್ಲ. ಕಾರ್ ಹಿಂದೆ ಬೇಕಾದಷ್ಟು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ, ಬೇರೆ ಹುಡುಗರು ಹುಡುಗಿಯರು. 80 ಫೀಟ್ ರೋಡು ಸರ್. ಸುಮಾರು ಸತಿ ನಾನು ಹೊಯ್ಸಳ ಕರೆದು ಕಂಪ್ಲೇಂಟ್ ಮಾಡಿ ಎಲ್ಲರನ್ನೂ ಓಡಿಸ್ತಾನೆ ಇರ್ತೀನಿ. 1 ವರ್ಷದಿಂದ ಮಾಡ್ತಿದ್ದೀನಿ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾನು ಬಂದವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ, ಕತ್ಲೆ ಹೊತ್ತಿನಲ್ಲಿ 1-2 ಸತಿ ಬೀಟ್ ಹಾಕ್ತಾ ಇರಿ, ಕಡಿಮೆ ಆಗತ್ತೆ ಅಂತ. ಬಟ್ ಅದು ಕಡಿಮೆ ಆಗಿಲ್ಲ. ಇದು ಒಂದಕ್ಕೊಂದು ರಿಲೇಟ್ ಆಗಿದೆ. ಅಜ್ಜಿ ತಾತನಿಗೆ ಗೌರವ ಕೊಡ್ತಾರ, ತಂದೆ ತಾಯಿಗೆ ಗೌರವ ಕೊಡ್ತಾರ. ಬರೀ ನಾವು ಬದುಕಿದ್ರಷ್ಟೇ ಸಾಕು, ಅಕ್ಕಪಕ್ಕದವ್ರು ಹಾಳಾಗೋಗ್ಲಿ, ಸಮಾಜದಲ್ಲಿ ಯಾರು ಬೇರೆ ಹೋಗ್ಲಿ, ಸಮಾಜದ ಕಳ್ಕಳಿ ಇಟ್ಕೊಂಡು ನಾವೆಲ್ಲ ಕೋವಿಡಲ್ಲಿ ಬದುಕುಳಿದವರು. ಹೌದಾ? ಎಷ್ಟೋ ಜನ ಪಾಪ ಆರೋಗ್ಯವಾಗಿದ್ದವರು, ತುಂಬ ಚಿಕ್ಕ ವಯಸ್ಸಿನಲ್ಲಿರೋರೆಲ್ಲ ಸತ್ತೋದ್ರು. ಭಗವಂತ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ, ಒಳ್ಳೆ ಸಿಟಿನಲ್ಲಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರೇ ಕೂಡ ಬಂದು ಬೆಂಗಳೂರಿಗೆ ಬಂದರೂ ನಾವು ಅವ್ರ ಜೊತೆಯಲ್ಲಿ ಒಳ್ಳೆ ಸಹಬಾಳ್ವೆಯಿಂದ ನಾವು ಬದುಕ್ತಾ ಇದ್ದೀವಿ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಬಗ್ಗೆ ಗೌರವ ಇಟ್ಕೊಂಡು, ಹೆಮ್ಮೆ ಇಟ್ಕೊಂಡು ಅದನ್ನು ನಮ್ಮ ಮಕ್ಕಳಿಗೆ ಕಲಿಸಿ ಬೆಳೆಸುವಂಥ ಪ್ರಯತ್ನ ನಮ್ದಾಗಬೇಕು. ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಏನು ಬೆಳೆಸ್ಕೊಂಬಂದಿರ್ತಕ್ಕಂಥ ಸಂಸ್ಕೃತಿನ, ಸಂಸ್ಕಾರನ ನಾವು ಕಳಿಸ್ಬೇಕು. ಈ ಥರದ ಕಾರ್ಯಕ್ರಮಗಳಿಗೆ ಆ್ಯಕ್ಚುಲಿ ನಾವು ಮಕ್ಳನ್ನ ಕರ್ಕೊಂಬರೋದಿಲ್ಲ. ಅವು ಮೊಬೈಲ್ ಹಿಡ್ಕೊಂಡಿರ್ತವೆ, ಇಲ್ಲ TV ಹಿಡ್ಕೊಂಡಿರ್ತವೆ. ಹೌದಾ? ಸ್ವಲ್ಪ ಬದಲಾವಣೆ ಅಂತ ನಾವು ಗಮನಿಸ್ಬೇಕು. ನಾವು ಬರೀ ಮಕ್ಳಿಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತೀವಿ, ನಾವು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತೀವಿ. ಅಂದರೆ ಸಂಸ್ಕಾರ ನಮ್ಮಿಂದ ಶುರು ಆಗಬೇಕು, ಶಿಕ್ಷಣ ನಮ್ಮಿಂದ ಶುರು ಆಗಬೇಕು. ಅವ್ನು 95% 75% ತಗೊಂಡ್ರೆ ಏನು ಸದೋಗ್ಬಿಡ್ತಾನ? ಏನೋ ಬದುಕ್ತಾರೆ. ಬಟ್ ಸಂಸ್ಕಾರ ತುಂಬ ಇಂಪಾರ್ಟೆಂಟು. ಹಿರಿಯರಿಗೆ ಗೌರವ ಕೊಡೋವಂಥದ್ದು, ತಂದೆ ತಾಯಿಗೆ ಗೌರವ ಕೊಡೋವಂಥದ್ದು. ನಾವು ನಮ್ಮ ತಂದೆ ತಾಯಿಗೆ ಹೆಂಗೆ ನೋಡ್ಕೊಳ್ತೀವೋ ಅದೇ ರಿವರ್ಸ್ ನಮಗೂ ಬರ್ತಾ ಇರ್ತದೆ. ನಾವು ನಮ್ಮ ಅಪ್ಪ ಅಮ್ಮನ್ನೆಲ್ಲ ಅವ್ರ ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ಟು ನಮ್ಮ ಮಕ್ಳನ್ನ ಚೆನ್ನಾಗಿ ಬೆಳೆಸ್ಕೊಂಡು ಇಂಗ್ಲೀಷ್ ಕಾನ್ವೆಂಟಲ್ಲಿ ಬೆಳೆಸ್ಬಿಟ್ಟು ನಮ್ಮನ್ನು ನೋಡ್ಕೊಳ್ಳಿ, ಮುಂದೆ ಅವ್ನು ನೋಡ್ಕೊತಾನೆ ಅಂತ ಆಗುತ್ತಾ? ಹಾಗಾಗಿ ಇದು ಎಲ್ಲವೂ ಒಂದು ಟ್ರಯಾಂಗ್ಯುಲರ್ ಸರ್ಕಲ್ನಲ್ಲಿ ನಾವು ಹೋಗ್ತಾ ಇರಬೇಕಾಗ್ತದೆ. ನಾವೆಲ್ಲರೂ ಸೇರ್ಕೊಂಡು ಒಂದು ಸುರಕ್ಷಿತ ಸಮಾಜಕ್ಕೋಸ್ಕರ ನೀವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬ ಉತ್ತಮವಾದ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ಸುಧೀಂದ್ರ ಸರ್ ಅವ್ರಿಗೆ, ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮ್ಯಾನೇಜ್ಮೆಂಟ್ ಕಮಿಟಿ ಅವ್ರಿಗೆ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವು ಸೇರಿ ಬರೀ ಪೊಲೀಸರು ಅಂದರೆ ಬರೀ ಕಳ್ಳರನ್ನ ಹಿಡಿಯೋದು, ರೌಡಿಗಳನ್ನ ಹಿಡಿಯೋದಲ್ಲ, ಈ ಥರದ ಜೊತೆ ನಮ್ಮ ಕಲೆ, ಸಾಹಿತ್ಯ,
ಸಂಸ್ಕೃತಿಗಳನ್ನ ಉಳಿಸೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಜೊತೆನಲ್ಲಿ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ರಿಗೂ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಸಾರ್ವಜನಿಕರ ಸಂವಾದ ಕಾರ್ಯಕ್ರಮ ಗಮನಿಸಿದ್ರಿ. ಜಗದೀಶ್ ರವರ ಭಾಷಣವನ್ನು ಮಾರ್ಗದರ್ಶನ ನುಡಿಗಳಿಂದ ಗಮನಿಸಿದ್ರಿ. ನಂತರ ಅನೇಕ ಸಲಹೆ ಕೊಟ್ಟಂಥದ್ದು ಸಾಹಿತ್ಯ ಪರಿಷತ್ನವರು ಇಂತಹ ಕಾರ್ಯಕ್ರಮ ಮಾಡೋದಿಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಹೆಮ್ಮೆಯ ಸಂಗತಿ ಅನ್ನುವಂಥದ್ದನ್ನು ಜಗದೀಶ್ ಅವರು ಹೇಳಿದ್ರು, ಉಳಿದಂಥವ್ರು ಹೇಳಿದ್ರು. ಸಮಯ ಸಾಕಾಗೋದಿಲ್ಲ, ನೀವು ಇನ್ನೊಮ್ಮೆ ಅತಿ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಮಾತನಾಡಬೇಕು, ಸಂವಾದ ನಡೆಸಬೇಕು ಅಂತ ಹೇಳ್ತಾರೆ. ಖಂಡಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಆ ನಿಟ್ಟಿನ ಚಿಂತನೆಯನ್ನು ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಪೊಲೀಸ್ ಸಂವಾದ ಏನಾಯಿತು ಅನ್ನುವಂಥ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.